ಈ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತದೆ ಈ ಕಡೆ ಕೂತ್ಕೊಳ್ಳಿ ತಮ್ಮ ಹಿಡಿತಾರ ಅಸನ ಬಡತಾನ ಸಿರಿತಾನ ಇದು ಮಧ್ಯಾಹ್ನದ ಬಿಸಿಲ 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 ಹೌದಿಪ್ಪ ಎಂತಿಂತವ್ರೆಲ್ಲ ಅಂತಿಲ್ಲ ಹೋಗ್ಯಾರ ನಾವೇ ಗಿಡದ ತಪ್ಪಲ ಶಿರ್ಸುನಿ ಆಗಿರ ತಪ್ಪಲ ಅದಕ್ಕ ಕುಂಡ್ರಿದ್ರು ಪಾಂಡವರು ಆದ್ರೂ ಅಡವಿ ಪಾಲ ಹೌದು ಏನ್ ಹೇಳ್ತಾನ ಕವಿ ಏನ್ರಿಪ್ಪ ಕುಂಡರಿದ್ರು ಪಾಂಡವರು ಆದ್ರೂ ಅಡವಿ ಪಾಲ ಹೌದು ಕುಂಡರಿದ್ರು ಪಾಂಡವರು ಎಂದು ಕಂಡಿದ್ದಿಲ್ಲ ಸೋಲ ಕೌರವರು ನೋಡಿ ಚೂಸಾಡಿ ಆದ್ರೂ ಅಡವಿ ಪಾಲ 14 ವರ್ಷ ವನವಾಸ ಮಾಡಿ ತಿಂದ್ರು ಹಣ್ಣು ಹಂಪಲ ಅಂತ ಹೇಳ್ತಾರ ಅದಕ್ಕ ರವಿ ಕಾಣತನ ಕವಿ ಕಂಡಂತ ತನಗ ಕಂಡಂತೆ ಒಂದ ಕವನ ಆಗಲಿ ಕಾದಂಬರಿ ಆಗಲಿ ಹಾಡಾಗಲಿ ಅವ ಬರೀತಾನ ಪಿಕ್ಚರ್ ಆಗಲಿ ನಿಮ್ಗೆ ಅದೇ ಜ್ಞಾನಿಗಳು ಯಾವತ್ತು ರಾಜ ಇದ್ದ ರಾಮಚಂದ್ರ ಹೇಳ್ತಾನವ ಏನ್ರಿಪ್ಪ ರಾಜ ಇದ್ದ ರಾಮಚಂದ್ರಗೆ ಗಾದಿ ಬರಲಿಲ್ಲ ಮಡವಿ ಕೂಡ ಅಡವಿಗೆ ಹೋದ ಸಾದಾ ಅಡವಿ ಮ್ಯಾಲ ಹುಟ್ಟಿನೂರ ಬಿಟ್ಟು ಹೋಗಿ ಕಷ್ಟಪಟ್ಟ ಅರಳದಾಗ ರಾಮ ಸೀತಾ ತಿಂದ್ರು ಹಣ್ಣು ಹಾಕಲ್ಲ ಅದಕ್ಕ ಹರಿಚಂದ್ರ ರಾಜಾಂಜಿದ್ದ ಬಂಗಾರ ಮಹಲ ಅಂತ ಆಸ್ತಿ ವಿಶ್ವಾಮಿತ್ರ ಕಸ್ಕೊಂಡ ಎಲ್ಲ ಮಡವಿ ಮಕ್ಕಳಿಗೆ ಮಾಡಿ ಸುಡಗಾಲ ಕರೆದನ ಎಂತ ಕಾಡು ಕಾಡು ಕಾಲು ಶಿರ್ಸು ನಿಂದು ಹಂಗ ಇಲ್ಲಿ ಏನೈತಿ ವಿಷಯ ಹೇಳ್ಬೇಕಾಗ್ಯದ ಏನ್ರಿಪ್ಪ ಒಂದ್ ಅಗಲುದು ಇನ್ನೊಂದು ಕೂಡುವುದು ತಾವೆಲ್ಲರೂ ಕೇಳೇರಿ ಪುಣ್ಯಾತ್ಮರೇ ಏನಾರಿಪ್ಪ ಶ್ರವಣ ಮಾಡೋ ಎಲ್ಲಾ ಶ್ರದ್ಧೆಯ ತಾಯಿ ತಂಗಿಯರೇ ಮತ್ತು ಗುರುಬಂಧುಗಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಜ್ಯೋತಿಯಾಗಿರತಕ್ಕಂತ ಪರಮಾತ್ಮನಿಗೆ 101 ನಮನಗಳನ್ನ ಹೇಳಿಕೊಂಡು ಈ ಎರಡನೇ ಒಂದು ಸಂದರ್ಭ ಅವಕಾಶದೊಳಗ ಏನ್ರಿಪ್ಪ ನಮ್ಮ ತೊರವಿ ಸಾಬು ಮಾಸ್ತರ್ ಏನ್ ಮಾತಾಡೋದು ನೀವು ಕೇಳಿ ಈಗ ಕೇಳ ಮುಗುಳಕೋಡ ಎಲ್ಲಾ ಲಿಂಗ ಮಹಾರಾಜರು ಲಕ್ಷಾನ ಸಿದ್ಧಲಿಂಗ ಅಗಡಿ ನೆಲತ್ತ ಮುಗುಳಕೋಡಕ್ ಬಂದ್ರತಿ 2 ದಿವಸಿಗೆ ಬರ್ಲಿ ಬಿಡ ಏನ್ ಮಾಡ್ತೀವಿ 7 ದಿವಸಿಗೆ ಬಂದಿದ್ದಂತ ಐತಿ ಅದು ನೀವು ಅದ್ರಾಗ ನಾಲ್ಕು ಮುಗ್ದ ಹೇಳಾಕೈತಾನ ವಿಷಯ ಕೇಳ ಮಾಸ್ತರ ತಾಯಿ ಕಾಶಿಬಾಯಿ ತಂಗಿ ಶಿವಪ್ಪನ ಉದರದಿಂದ ಮುಳುಕೊಡ ಎಲ್ಲಾ ಲಿಂಗದ ಜನನ ಎಲ್ಲಿ ಆಯ್ತು ಎಲ್ರಿಪ್ಪ ಕಣ್ಣಿಮಿರಿಗಿ ಗ್ರಾಮ ಈ ಇಂಡಿ ತಾಲೂಕು ಕಣ್ಣಿಮಿರಿಗಿ ಗ್ರಾಮ ಒಳಗೆ ಜನನ ಆಯ್ತು ಹೌದೌದು ಕಾಶಿಬಾಯಿ ಮತ್ತು ಶಿವಪ್ಪನ ಉದರದಲ್ಲಿ ಜನಿಸಿರ್ತಕ್ಕಂತ ಎಲ್ಲಪ್ಪ ಮಣಿತನದ ಪ್ರೀತಿ ಬಹಳಷ್ಟ ಒಂದು ಅಭಿಮಾನದಿಂದ ಬಹಳ ವರ್ಷ ಹುಟ್ಟಿದ ಮಗನಲ್ಲಿ ಎಲ್ಲ ಪ್ರೇಮಕ್ಕಾಗಿ ಏನ್ ಮಾಡಿದ ಹಾಲು ಕುಡಿದ ಪೈಲ್ವಾನ ಹೌದೌದು ಹೆಂಗ ಪೈಲ್ವಾನಿಕಪ್ಪ ಅಂದ್ರೆ ಸುತ್ತ ನಾಡಿನಾಗ ಕಣ್ಣಿಮಿರಿಗೆ ಎಲ್ಲಪ್ಪ ಬರ್ತಾನಪ್ಪ ಅಂತಾರೆ ಇದ್ರ ಬರೋ ಗಡಿಗೆ ತಂಡಿ ಹುಟ್ಟಬೇಕು ಅಂತ ಪೈಲ್ವಾನ ಫಲಾಟ್ಯ ಪ್ರಸಿದ್ಧ ಪೈಲ್ವಾನ ಹೌದೌದು ಫಲಾಟ್ಯ ಪ್ರಸಿದ್ಧವಾಗಿರ್ತಕ್ಕಂತ ಪೈಲ್ವಾನ ಅದ ದುರ್ದೈವ ಹನಿಬಾರ್ದಾಗ ತಾಯಿ ತಂದಿಗೆ ಒಬ್ಬನೇ ಮಗ ಪ್ರೌಢಾವಸ್ಥೆಗೆ ಬಂದ್ಕೊಳತ್ತ ಎಲ್ಲಪ್ಪನ ಲಗ್ನ ಆಯ್ತು ಮಡದಿ ನಡೆಯಾಕ ಬಂದು ತೀರಿಕೊಂಡು ಮಡದಿ ತೀರಿಕೊಂಡಾಗ ಇನ್ನು ಸಂಸಾರ ಪ್ರಪಂಚ ನಮ್ಮ ವಂಶ ಉದ್ಧಾರ ಹೆಂಗ ಆಗ್ಬೇಕಂತ ತಿಳ್ಕೊಂಡೆ ಏನ್ ಮಾಡಿದ್ರಿಪ್ಪ ದೈವದವರು ಕೂಡಿಕೊಂಡ ಊರಾಗ ಹಿರಿಯರು ಮಾತಾಡಿಕೊಂಡ ಮತ್ತೊಂದು ಲಗ್ನ ಮಾಡಿದ್ವಿ ಯಾರಿಗೆ ಎಲ್ಲಪ್ಪ ಮಾರಾದ್ರಿ ಎಲ್ಲಪ್ಪ ಮಹಾರಾಜ್ಗೆ ಹೌದು ಎಲ್ಲಪ್ಪ ಮಹಾರಾಜ್ರಿಗೆ 2ನೇ ಲಗ್ನ ಮಾಡಿದ್ರು ತುಂಬಾ ಗರ್ಭವತಿಯಾಗಿರ್ತಕ್ಕಂತ ಮಡವಿ ದೈವ ನೋಡಿ ದೇವರು ಕೊಡೋ ಕಾಲಕ್ಕೆ ಕೊಟ್ಟು ಬಿಟ್ಟ ಹೆಂಡತಿ ತುಂಬಾ ಗರ್ಭವತಿಯಾಗಿರ್ತಕ್ಕಂತ ಮನೆಯಾಗ ಹೆಂಡತಿಗೆ ಗರ್ಭ ನಿಂತು ಬಿಟ್ಟಿತು ಹೌದೌದು ಇಂದ ನಾಳೆ ಮನೆಯಾಗ ಮಡವಿ ಪಾಣಿ ತಾನ ಐತಂದ್ರೆ ಎಲ್ಲಪ್ಪ ಕುಸ್ತಿಗೆ ಎಲ್ಲಿ ಹೋಗಿದ್ದ ಎಲ್ರಿಪ್ಪ ಕ್ಯಾಡ ಗ್ರಾಮಕ್ಕೆ ಕುಸ್ತಿಗೆ ಹೋಗಿದ್ದ ಹೌದೌದು ಕ್ಯಾಡ ಗ್ರಾಮಕ್ಕೆ ಕುಸ್ತಿಗೆ ಹೋಗಿದ್ದ ಮನೆಯಾಗ ಮಡವಿ ಪ್ರಸ್ತುತಿ ಆಗುವಂತಾಗ ತೀರಿಕೊಂಡು ಬಿಟ್ಟು ಹಡಿಯುವಂತ ಸಮಯಕ್ಕ ಮಡದಿ ಪ್ರಾಣ ಹೋಗಿ ಬಿದ್ದು ಬಿಟ್ರು ಧೈರ್ಯದವ್ರು ಎಲ್ಲಾರು ಕೂಡಿಕೊಂಡು ಮಡದಿಗೆ ದಹನ ಮಾಡುವಂತ ಸ್ಮಶಾನ ಭೂಮಿಗೆ ಎತ್ತಬೇಕೊಳಗ ಏನಾಗ್ತಿಪ್ಪ ಕಾಂಡತ್ತ ಬರಲಿ ಕಾಂಡ ಯಾವಾಗ ಬರ್ತಾನ ಅವಾಗ ನೋಡುಲ್ಲ ಅನ್ನತಕ್ಕಂತ ಮಾತು ಇಟ್ಕೊಂಡ
ಗಂಡ ಬಂದಾಗ ದಹನ ಮಾಡಕ್ ಬರ್ತತಿ ಎಲ್ಲಿ ಹೋಗಿ ಅಂತ ನೋಡ್ರಿ ಅಂತ ತಿಳ್ಕೊಂಡ ಆಗಿನ ಕಾಲದಾಗ ಈಗಿನಾಗ ಫೋನ ಮೊಬೈಲ್ ಇದ್ಯಾವು ಇದ್ದಿದ್ದಿಲ್ಲ. ಇದ್ದಿದ್ದಿಲ್ಲ. ಅವಾಗ ಏನ್ ಮಾಡ್ರಿ ಎಲ್ಲಾ ಮಾಡೋದ್ರಿಗೆ ಸುದ್ದಿ ತಲುಪಿಸ್ಬೇಕಂತ ತಿಳ್ಕೊಂಡು ಆಡಬಿಟ್ರು. ಹೌದು. ನಮ್ಮ ತಾಲೂಕರಾಗ ಸುತ್ತಿನ ಹಳ್ಳಿಯೊಳಗೆ ಎಲ್ಲಿ ಕುಸ್ತಿ ನಡೆದಾವ ನೋಡಿದ್ರೊಳಗೆ ಕ್ಯಾಡಕ್ ನಡೆದಾವ. ಕ್ಯಾಡಕ್ ಹೋಗಿರ್ಬೇಕು ನಮ್ಮ ಪೈಲ್ವಾನ್ ಅಂತ ತಿಳ್ಕೊಂಡು ಯಲ್ಲಾಪುರ ಕಡೆ ಏನ್ ಮಾಡಿಬಿಟ್ರು, ಒಂದು ಆಡ ಕಳಿಸಿಬಿಟ್ಟು ಅವಾಗ ಯಲ್ಲಾಪುರಂತೆ ಹೋಗಿ ಯಲ್ಲಪ್ಪ ಆ ಕುಸ್ತಿ ಒಳಗೆ ಗೆದ್ದಿದ್ದ. ಬೇಕಾದಂತ ಗಡಿಗಳು ಬಂದ್ರು, ಒಗದ ಸಾಕಷ್ಟು ರೊಕ್ಕ ಪಂಚರು ಕೊಟ್ಟು ಇದು ತಗೊಂಡು ಯಲ್ಲಪ್ಪ ಮಾಡೋದ್ರ ಮೆರವಣಿಗೆ ನಡೆದಿತ್ತು. ಆಳ ಹೋಗಿ ಅಲ್ಲೇ ಮುಂದಕ್ಕೆ ಯಲ್ಲಪ್ಪ ಮನೆಯಾಗ ನಿನ್ನ ಮಡದಿ ತೀರ್ಕೊಂಡ ಏನು ಮೆರವಣಿಗೆ ಮಾಡ್ಕೊಳಾಗ್ತದೆ, ಬಾ ದೈವವ್ರು ನಿನ್ನ ಹಾದಿ ಕೈಯಾಕಂತ. ಯಾವಾಗ ಮಡದಿ ತೀರ್ಕೊಂಡ ಸುದ್ದಿ ಕೇಳಿತು, ಎಲ್ಲಪ್ಪ ತಮ್ಮಿದ್ದಂತ ಮಾನ ಸನ್ಮಾನ ಎಲ್ಲ ಬಿಟ್ಟು ಓಡೋಡಿ ಬಂದ. ಅದು ಓಡೋಡಿ ಬಂದು ಏನ್ ಮಾಡಿದ, ದೈವವ್ರ ಜೊತೆ ಊರು ತಾಯಿ ತಂದೆ ಜೊತೆ ಮಡದಿ ನೀನು ದಹನ ಮಾಡ್ಬೇಕಂತ ಸ್ಮಶಾನ ಭೂಮಿಯಾಗ ಹೋಗಿದ್ರು. ಆ ಸ್ಮಶಾನ ಭೂಮಿಯಾಗ ಹೋಗಿ ಕಿಚ್ಚು ಕೊಟ್ರು. ಎಲ್ಲಪ್ಪ ನಿನ್ನ ಮಡದಿ ತೀರ್ಕೊಂಡ, ಈಗ ಎಲ್ಲಾನು ತಂದ ಕುಳ್ಳ ಕಟ್ಟಿಗೆ ಒಟ್ಟೆದ, ಆ ಕುಳ್ಳ ಕಟ್ಟಿಗೆ ಒಟ್ಟಿದ್ರ ಮ್ಯಾಲ ನಿನ್ನ ಮಡದಿ ಶರೀರವನ್ನು ದೇಹ ಇಟ್ಟದ, ಅದಕ್ಕೆ ಕಿಚ್ಚು ಕೊಡು, ಬೆಂಕಿ ಅಗ್ನಿ ಸ್ಪರ್ಶ ಮಾಡಂತ ಕೊಟ್ಟಾಗ ಏನಪ್ಪ ಅಗ್ನಿ ಸ್ಪರ್ಶ ಮಾಡಿ ತುಕ್ಕು ಮಾಡೋದು ದೂರ ಹೋಗಿ ಎಲ್ಲ ನಿಂತಿದ್ದ. ಹೊಟ್ಟಿ ಒಳಗಿನ ಪಿಂಡ ಸಿಡಿದು ಬಂದು ಎಲ್ಲಪ್ಪ ಮಾಡಿದ್ರೆ ಕಾಲು ಮೇಲೆ ಬಿತ್ತು. ಅವಾಗ ಮಾಂಸದ ಮೂರ್ತಿ ಎತ್ಕೊಂಡು ಎಲ್ಲಪ್ಪ ತಾನ ಏನತ್ರಿಪ್ಪ ಹುಟ್ಟಿದಿಪ್ಪ ಅಂದ್ರ ಲೋಕದೊಳಗೆ ನೀನ್ ಏನಾಗತ್ತಿದ್ದೆ ಹೆಂಗಿರ್ತಿದ್ದೆ ಗೊತ್ತಿಲ್ಲ. ನನ್ನ ಜೋಡಿ ಕೂಡಿ ಏನ್ ಮಾಡಾವಲ್ಲಿ ದೈವಾರ ಒಂದಲ್ಲಂದ್ರು ಯಾರು ಲಗ್ನ ಮಾಡಿದ್ರು ನನ್ನ ಭೋಗದಾಗ ಅದಿಲ್ಲ ಮಾಡೋದಿಲ್ಲ. ನನ್ನ ಹಾಗೆ ನನಗ ನಿನ್ನವು ಹೆಂಗ್ ಹೊಂಟಾಳ ಆಕಿ ಜೊತೆ ಆಕಿ ಕೂಡಿ ನೀವು ಹೋಗ ನಿನಗೆ ಮುಕ್ತಿ ಅಂತ ತಿಳ್ಕೊಂಡ ಮಾಂಸದ ಪಿಂಡ ತಗದ ಅದೇ ಕಿಚ್ನ್ಯಾಗ ಹೋಗದ ಒಡವೆ ಬೂದಿ ಧರಿಸ್ಕೊಂಡು ಎಲ್ಲಿಪ್ಪ ಹದರಿ ಕಾಜನಂತೆ ಬಂದ ಹದರಿ ಕಾಜನಂತೆ. ಯಾಕ್ರಿಪ್ಪ ಅವ್ರ ಮನದೇವ್ರ ಹದರಿ ಕಾಜ ಮತ್ತ ರೋಗಿ ಜಟ್ಟಿಗಾಯಿ ಎಲ್ಲಪ್ಪ ಮನದೇವ್ರಾಗಿದ್ರು. ಹದರಿ ಕಾಜ ಆಗಿದ ಸುಳ್ಳಿನ ಸಂಸಾರ ಸುಳ್ಳನ್ನು ಬಿಟ್ಟ ಮಣಿಮಾರ ಬಿಟ್ಟು ಓಡುತ್ತಾ ಹದರಿ ಕಾಜ ಹದರಿ ಕಾಜ ಹೇಳ್ತಾನೆ, ಎಲ್ಲಪ್ಪ ಇಲ್ಲಿ ಎತ್ತರಿಯೂ ಸತ್ತ ಕೂಡ ಲಕ್ಷ್ಯಾಣದ ಶಿವಾವತಾರಿ ಶ್ರೀ ಲಕ್ಷ್ಯಾಣದ ಸಿದ್ಧಲಿಂಗ, ಕಮರಿ ಮಠದ ಶಿವಾವತಾರಿ ಲಕ್ಷ್ಯಾಣದ ಸಿದ್ಧಲಿಂಗ ಮಹಾರಾಜರು ಕೂಡ ನಿನಗೆ ಏನಾರ ಒಳ್ಳೇದಾಗ್ತದೆ ಹದರಿಕಾಜನಾಗ ಹದರಿಕಾಜನ ಮಾತು ಕೇಳಿ ಬಂದ ಎಲ್ಲಪ್ಪ ಮಹಾರಾಜರು ಸಿದ್ಧಲಿಂಗರು ಕೂಡಿದಾಗ 365 ಮತಗಳಾಗಿ ಆಗಲಿದಾಗ ಅಲ್ಲಿದು ಕೂಡಿದಾಗ ಆಗಕ್ಕೆ ನೀ ಯಾರ ಜೊತೆ ಕೂಡೇನಿ? ನಮ್ಮ ಜೊತೆ. ಇಲ್ಲಿ ಹಾಡಾಕಲ್ಲ, ಇದು ಹಾಡಾಕಲ್ಲ. ಅದಕ್ಕೆ ಹೇಳ್ತಾರ, ಹುಟ್ಟಿದ ಜೀವಿಗಳೆಲ್ಲ ನೆಟ್ಟನೆ ಶಿವ ಜ್ಞಾನಿಗಳಾದರೆ ಭವಕ್ಕೆ ಬೀಜ ಬಿತ್ತುವವರು ಯಾರಂತ ಕೇಳ್ತಾರ. ಹಂಗ ಬಾಳದು ಮಾತಾ ತಿಳಿದವ್ರು ಬಗಲಾಗತಿ ತಿಳಿಲಾರ್ದವಂಗ ಕೂಡ್ಬೇಕಾಗ್ಯದ. ನೀ ಯಾರ ಜೊತೆ ಕೂಡಿಯೋದಿ ನೋಡ ನಿನಗೆ ಏನಾಗೈತಿ, ಕಲ್ಮೇಶ್ವರ್ತಕ್ಕಂತ ಗುರುವಿನ ಕೂಡಿದಾಗಿರ್ತ ಸತ್ಸಂಗ ಆಗ್ಯದ, ಸಾಧು ಮಾಸ್ತರಾಗ್ಯಾರು, ಸಾಧು ಮಾಸ್ತರಾಗ್ಯಾನ. ಇದಕ್ಕೆ ಏನಾಗಿದ್ದ ಅದು ಬೇರೆ ಇದ್ದಾಗ ಆ ಕಡೆ ಮಾತಾಡೋಣ. ಹಂಗ ನಾವು ಒಬ್ರು ಗುರುವಿನ ಕೂಡಿದ್ವಿ ಅಂತ ತಿಳ್ಕೊಂಡು ಇಂಥ ಸತ್ಸಂಗ ಮಾಡಕ್ ಹೋಗ್ತದ. ನೋಡಿಗ ಹೂ ಒಂದ್ ಕಡೆ ಇರ್ತೈತಿ, ದಾರ ಒಂದ್ ಕಡೆ ಐತಿ. ಇದೆಲ್ಲ ಅಲ್ಲ, ನಾರ ಮತ್ತು ಹೂವ ಇದು ಯಾರು ಸಂಘ ಮಾಡಿತ್ತು? ಯಾರಿಪ್ಪ? ನಾರು ಹೂವಿನ ಸಂಘ ಮಾಡಿದಾಗ ಏನಾಗಿತ್ತು, ಅದಕ್ಕೆ ಕೂಡಿದಾಗ ಇದು ಬಂದುತ್ತೇನೆ ಹೂವಿನ ಹಾರ ಆಗಿದೆ, ಹಾರಾಗಿ ಬಂದದ. ಅದಕ್ಕೆ ನಾವ್ ಏನ್ ಮಾಡ್ಬೇಕಾಗಿ ಸಂಘ ಮಾಡ್ಬೇಕಾಗೈತಿ. ಹೌದು. ಮತ್ತ ಅವ್ರು ಕೂಡ್ಬೇಕಾಗೈತಿ. ಅದ್ಯಾಕ ನಾ ಹಂತವನ ಹಿಂತವನ ಹಿಂಗ ಆಗಲಿ ಇರೋಪ್ಪ ಅಂದ್ರ ಆಗಲ್ಲ, ಆಗಂಗಿಲ್ಲ ಅಂತ ಹೇಳ್ತಾರ. ಅದಕ್ಕೆ ಆಗಲಿ ಯಾರ್ಯಾರು ಏನೇನು ಮಾಡ್ಯಾರ ಅಂತಕ್ಕಂಥ ಮಾತು ಹೇಳಿದ್ರು. ಕೂಡಿ ಹೆಂಗ ರಾವಣ ವಿಭೀಷಣ ಇವರು ಅಣ್ಣ ತಮ್ಮನೇ, ಮತ್ತ ರಾಮ ಲಕ್ಷ್ಮಣ ಇವರು ಅಣ್ಣ ತಮ್ಮನೇ. ಅದಕ್ಕೆ ಬಹಳ ಇವ್ರು ಮಾತಿಲ್ಲ. ರಾಮ ರಾವಣ ಇವ್ರು ಯಾರ್ಯಾರು ಏನೇನು ಮಾಡಿದ್ರು ಅಂತಕ್ಕಂಥದ್ದು ವಿಚಾರ ಮಾಡ್ತಾರೆ. ರಾವಣ ಸೀತಾದೇವಿಗೆ ಕತ್ತೊಯ್ಬೇಕಂತ ತಿಳ್ಕೊಂಡು ವನವಾಸಕೊಳಾಗ ರಾವಣ ಬೆನ್ನತ್ತಿ ಎಲ್ಲಿ ಬಂದ, ಕಾಂಬಿಕೋಣದಾಗ ಅಶೋಕೋಣದಾಗ ಇರ್ತಕ್ಕಂಥ ಈ ಕಾಂಬಿಕೋಣದಾಗ ಬಂದು ಸೀತಾದೇವಿಗೆ ಕತ್ತೊಯ್ಬೇಕಲ್ಲ. ಯಾಕ ಪ್ರತಿ ಸೃಷ್ಟಿ ನಿರ್ಮಾಣ ಮಾಡ್ಬೇಕಂತ ಶಕ್ತಿ ರಾವಣಲ್ಲಿ ಬಂದಿತ್ತ. ಹೌದು. ಖರೆ ಒಯ್ಯುದು ಆಗಿಲ್ಲ. ಹೆಂಗ ಬಂದ?
ಭಿಕ್ಷೆ ಬೀಳುತ್ತ ಬಂದ ಓದ ಆಮೇಲೆ ಏನು ಕಂಡ ಏನ್ರಿಪ್ಪ ತಾನು ಲಂಕಾಕ ತಾನೇ ನಾಶ ಮಾಡ್ಕೊಂಡ ತಾನ ಕೈಗೆ ತಾನೇ. ಹೌದು ಕೊನೆಗೊಂದು ದಿನ ಪ್ರಭು ಶ್ರೀರಾಮಚಂದ್ರನನ್ನ ಸೀತಾದೇವಿಯನ್ನು ಕೂಡಿಸಿ ಜೈಕಾರ ಮಾಡಿದ ಯಾರಿಪ್ಪ ಹನುಮಂತ. ಹೌದೌದು ಹಂಗ ಕೂಡಿದ ಇದಕ್ಕೊಂದು ಶಕ್ತಿ ಅದ, ಇದಕ್ಕೊಂದು ಬಲ ಅದ. ಈಗ ಓಣ್ಯಾಗರೆ ಬೇರೆ ಊರಾಗರೆ ಬೇರೆ ಶಾಲಿ ಒಳಗರೆ ಮಾಸ್ತರ್ ಪಾಠ ಹೇಳ್ತಿರ್ತಾನ. ಹೇಳ್ತಿರ್ತಾನ ಒಂದು ಕೋಲ ಆ ಹುಡುಗರ ಕೈಯಾಗ ಕೊಡ್ತಾನ, ಹಾ ಅಂದ್ರೆ ಒಂದು ಕಟ್ಗಿ ಕೊಡ್ತಾನ. ಗೊತ್ತಾಗಿಪ್ಪ ಆಗ ಕೊಟ್ಟಾಗ ಏನ್ ಮಾಡ್ತಾನವ ಹುಡುಗ, ಏನ್ ಮಾಡ್ತಾನ ಏ ತಮ್ಮ ಇದು ಮುರಿ ಹೊತ್ತು ಕೇಳ್ತಾನವ. ಹೌದು ಇದು ಮುರಿ ಅಂದಾಗ ಹುಡುಗ ಏನ್ ಮಾಡ್ತಾನವ, ಯಾಕೆ ಬಿಡ್ತಾನ ಕಾಲು ಹೊತ್ಸಾಯ್ತು ಕೈಯಾಗಿ ಲಂಟ ಮುರಿದು ಬಿಡ್ತಾನ. ಹೌದು ಮತ್ತೊಂದು ಕೊಟ್ಟಂದ್ರೆ ಒಂದು ತುಸು, ಹಾ ಮತ್ತೊಂದು ಕೊಟ್ಟರ ಅದೇನು ಮಾತಾಡ್ತಾನ ಒಂದಲ್ಲ ಎರಡಲ್ಲ ಮೂರು ಕಟ್ಟಿಗೆ ಅಲ್ವಾ ಏನಿಲ್ಲ ಮೊಳಕಾಲ ಹಚ್ಚಿ ಮುರಿಬೇಕಾಗತ್ತೆ. ಹೌದು ಮತ್ತೊಂದು ಕೊಟ್ಟಂದ್ರ ಏನ್ ಹಚ್ತಾನಿಪ್ಪ ಜನ ತನ್ನ ಶಕ್ತಿಯನ್ನ ಕಪ್ಪೆಲ್ಲ ಪ್ರದರ್ಶನ ಮಾಡಬೇಕಾಗ್ತದೆ. ಹೌದು ಒಮ್ಮೆ ಒಂದು 10 ಹೊರಿ ಕೊಟ್ಟಂದ್ರ ಏನಾಗಿಲ್ಲ ಅದು ಹಂಗ ಎಲ್ಲಿ ಒಕ್ಕಟ್ಟೈತಿ ಎಲ್ಲಿ ಕುಡಿಯೈತಿ ಅಲ್ಲಿ ಬಲ ಐತಿ. ಹೌದೌದು ಏನೈತಿ ಎಲ್ಲಿ ಕುಡಿಯೈತಿ ಅಲ್ಲಿ ಬಲ ಆಯ್ತು ಬಲ ಐತಿ. ಅದಕ್ಕೆ ತಿಳ್ಕೋಬೇಕಾಗೈತಿ. ಅಗಲೋಕ್ಕಿಂತ ಮುಂದೆ ಏನೇನಾಗೈತೆ ಅಂತಕ್ಕಂಥ ವಿಚಾರ ಇನ್ನ ಬಹುಶಃ ನಮ್ಮ ಸಾಬು ಮಾತಾಡಿ ತಿಳಿದಿದ್ದ ವಿಷಯ. ಹೌದೌದು ಅಗಲಿದ್ರು ಮಠ ಆತು, ಅಗಲಿದ್ರು ಮಠ ಹಾಕು ಮಾದನ್ನ ಗುಡ್ಡದ ಮೇಲಿದ್ದ. ಅವನಿತ್ರ 3 ಮಂದಿ ಪುಣ್ಯದ ಮಕ್ಕಳಿತ್ರ 4 ಮಂದಿ ಬಿಟ್ರು. ವಿಷಯ ಮಾತಾಡ ಚಂದಂಗೆ ಒಟ್ಟಿನ ವಿಷಯ ಮಾತಾಡ, ಆಮೇಲೆ ನನ್ನ ಜೊತೆ ಬೇಕಾದಾಗ ಮಾತಾಡಕತ್ತ. ಹೌದು ಇದು ಬಹಳ ಹಾಲು ಬರ್ತದಂತ ಒಂದು ಸತ್ಸಂಗದ ಶಿವಸ್ಥಾನ ಸೇವೆ ಕೇಳಾಕ ಎಲ್ಲಾ ಕಲಾವಿದರು ಅದಾರ. ಹೌದು ಖರೆ ಡೊಳ್ಳಿನ ಹಾಡಿಕೆ ನಾಯವ ತಾಯಿ ಬಾಯಿ ಜಾತ್ರೆ ಒಳಗ ಹಚ್ಚಿದ್ದು ಅಕ್ಕ ತಂಗಿಯರ ಭೇಟಿ ಆಗ್ತಿದ್ದು. ಚಂತ್ಯಾಕ ಬರುದು ಹೋಳಿಗೆ ಸುಮ್ ಹೋಗುದು, ಈಗ ಅವ್ರಿಬ್ರು ಚಂತ್ಯಾಕ ಬರುದು ದೇವರಿಗೆ ಹೋಳಿಗೆ ಬಾಣ ಹಿಡಿದು ಸುಮ್ ಹೋಗುದು ಹಿಂಗ ನಡೆದಿತ್ತು. ಹೌದೌದು ಒಂದು ವಿಶೇಷವಾಗಿ ಕಾರ್ಯಕ್ರಮ ಇದ್ದಾರಪ್ಪ ಅಂದ್ರೆ ಇದಕ್ಕಿಂತಲೂ ವರ್ಷ ಇನ್ನೂ ವೈಭವದಿಂದ ಬೆಳಿಬೇಕಾದ್ರೆ ನೀವು ವಿಷಯ ಇದ್ದಿದ್ದು ಚಂದ ಮಾತಾಡ್ಬೇಕಾದ್ರೆ ನಾವು ಚಂದಂಗೆ ಹೇಳಬೇಕಾಗ್ತದೆ. ಹಂಗ ಯಾವ್ದು ನಿಮ್ಗೆ ಯಾಕಡೆ ಬಂದು ಹೇಳಿದ್ರು ಇಲ್ಲ ಏನೋ ಗಡಿಬಿಡಿ ಒಳಗೆ ಅವಸರು ಮಾಡ್ಯಾರ ಮಾಸ್ತರ್. ಒಮ್ಮೆ ನರಗಲ್ ಪಟ್ಟಿಗೆ ಅದು ಮಾಡಬಹುದು ಮಾಸ್ತರ. ಹಿಂದ ಬಾರಾಮತಿ ತೇರಾಮತಿ ಅರಿಕ್ಷಿ ಇವೆಲ್ಲ ಏನು ಮಾಡ್ತಾರೆ ಎಲ್ಲ ನೀವು ಮಾಡ 7 ದಿನದಾಗ ಹೋಗ್ಯಾರ ಅಂತ ಹೇಳ್ತಾರೆ. ನಮ್ಮ 3 ದಿನದಾಗ 3 ಕೊಡಕ್ಕೆ ಕಳಿಸ್ಬಿಟ್ರಿ ಅವರು. ಇರ್ಲಿ ಮುಂದೆ ಮಾತ್ರ ಕೂಡಿ ವಿಷಯ ಬಹಳ ಮಾತಾಡಕ್ಕೆ ಬರ್ತೈತಿ. ಸ್ವಲ್ಪ ಮಾತಾಡ್ರಿ. ಹಾಡಿನ ಬಗ್ಗೆ ಬಹಳ ಪ್ರೇಮ ಐತಿ. ಅದಕ್ಕೆ